ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಪ್ರತಿ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರವಾಗಿ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಆ ರಾಶಿಯ ಗುಣಲಕ್ಷಣಗಳ ಜೊತೆ ಆ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಎಷ್ಟು, ಜೊತೆಗೆ ಅವರ ಒಂದಷ್ಟು ವಿಶೇಷ ಗುಣಗಳೇನು, ಹಾಗೆ ನಕ್ಷತ್ರಗಳಿಗೆ ಯಾವ ನಕ್ಷತ್ರಗಳಿಗೆ ರಾಜಯೋಗ ಇದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ರು. ಈಗ ಮುಂದುವರಿಸ್ತಾ ಹೋಗೋದಾದ್ರೆ, ನಾವು ಕಳೆದ ರಾಶಿಯಲ್ಲಿ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರದವರ ಒಂದಷ್ಟು ವಿಶೇಷತೆಗಳು, ಗುಣಲಕ್ಷಣಗಳೇನೇನು, ಹಾಗೆ ಪರಿಹಾರ ಭಾಗವಾಗಿ ನೀವೇನ್ ಮಾಡ್ಕೊಳ್ಬೇಕು ಗುರುಜಿಗಳು ತಿಳಿಸ್ತಾರೆ. ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುಜಿ, ಮೊದಲನೇದಾಗಿ ಧನುರ್ ರಾಶಿಯವರ ಒಂದಷ್ಟು ಗುಣಲಕ್ಷಣಗಳೇನೇನು, ಹಾಗೆ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾವ್ದು ಅಂತ ಹೇಳಿ ತಿಳಿಸ್ಬೋದಾ? ನೋಡಿ, ಬಹಳ ಮುಖ್ಯವಾಗಿ ಧನುರ್ ರಾಶಿ ನಮ್ಮ ಒಂದು ಬಚಕ್ರ ಅಂತ ತಗೊಂತೀವಿ, 9ನೇ ರಾಶಿ ಅಂತ ಹೇಳ್ತೀವಿ. ಈ ರಾಶಿಯಾಧಿಪತಿ ಗುರುಗ್ರಹ ಬೃಹಸ್ಪತಿ ಅಂತ ಹೇಳ್ತೀವಿ. ಸೊ ಧನುರ್ ರಾಶಿಗೆ ಅದರದೇ ಆದ ವಿಶೇಷತೆ ಇದೆ. ಯಾವುದೇ ಒಂದು ರಾಶಿ, ನಾವು ಜನರಲ್ ಆಗಿ ಜ್ಯೋತಿಷಾಸ್ತ್ರದ ಪ್ರಕಾರದಲ್ಲಿ ಪ್ರತಿಯೊಂದು ರಾಶಿಗೂ ನಮ್ಮ ಪೂರ್ವಜರು ತುಂಬ ಬುದ್ಧಿವಂತರು, ತ್ರಿಲೋಕಿ ಜ್ಞಾನಿಗಳು ಅಂತ ಹೇಳ್ತೀವಿ. ಅದಕ್ಕೆ ಅವರು ಪ್ರತಿಯೊಂದು ರಾಶಿಗೂ ಆ ಒಂದು ರಾಶಿಯ ಒಂದು ಆಕಾರ, ಒಂದು ಚಿಹ್ನೆಗಳನ್ನು ನೀಡಿರುವಂಥದ್ದು. ಆ ಚಿಹ್ನೆ ಅನುಸಾರವಾಗಿ ರಾಶಿಯ ಗುಣಲಕ್ಷಣಗಳನ್ನು ಆ ಒಂದು ರಾಶಿಯ ಜಾತಕಸ್ಥರು ಅಥವಾ ಜಾತಕರು ಏನಿರ್ತಾರೆ ಅದನ್ನ ಹೊಂದಿರ್ತಾರೆ. ಧನುರ್ ರಾಶಿಗೂ ಕೂಡ ಇಲ್ಲೇನಾಗುತ್ತೆ ಅಂತಂದ್ರೆ ಅರ್ಧ ಕುದುರೆ ಮತ್ತೆ ಅರ್ಧ ಮನುಷ್ಯ ಒಂದು ಬಾಣ ಹಿಡಿದಿರುವಂತ ಚಿತ್ರ. ಸೊ ಅರ್ಧ ಕುದುರೆ ಏನಂತಂದ್ರೆ ಇದನ್ನ ಸ್ಪೀಡ್ ಅನ್ನ ಸೂಚಿಸಿದ್ರೆ, ಒಂದು ಬಾಣ ಹಿಡಿದಿರುವಂತದ್ದು ಮನುಷ್ಯ ಏನಿರ್ತಾರೆ ಅವರು ಅಂದ್ರೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡುವಂತವ್ರು, ಅಂದ್ರೆ ಸ್ಪೀಡ್ ಆಗಿರೋರು, ಟಾರ್ಗೆಟ್ ಓರಿಯೆಂಟೆಡ್ ಆಗಿರೋರು, ಫೋಕಸ್ ಆಗಿರೋರು ಅಂತಾರೆ. ಸೊ ಧನುರ್ ರಾಶಿಯವರು ಅತಿ ಬುದ್ಧಿವಂತರು, ಜ್ಞಾನವಂತರು, ತಿಳಿದು ಕೆಲಸ ಮಾಡುವಂತವ್ರು ಮತ್ತೆ ಪಂಡಿತೋತ್ಮರು, ಯಾವುದೇ ಒಂದು ವಿಚಾರದಲ್ಲಿ ಆಳವಾದ ಒಂದು ಜ್ಞಾನಿಗಳಂತಾನೆ ಹೇಳ್ಬೋದು. ಸೊ ಆ ರೀತಿ ಒಂದು ವಿಶೇಷತೆಯನ್ನು ಹೊಂದಿರ್ತಾರೆ. ಮತ್ತೆ ತಾವು ಕೇಳಿದಂಗೆ ಪ್ರತಿಯೊಂದು ರಾಶಿಯ ಒಂದು ರಚನೆ ಹೇಗಾಗಿರುತ್ತೆ ಅಂತಂದ್ರೆ, ಒಂದು ರಾಶಿಗೆ ನಮ್ಮ ಒಂದು ಪರಾಶರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ರಾಶಿಗೆ 30 ಡಿಗ್ರಿ ಅನುಸಾರವಾಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ಇರುತ್ತೆ. ಸೊ ಆ ಒಂದು 30 ಡಿಗ್ರಿ ಜೊತೆನಲ್ಲಿ ಇಲ್ಲಿ ತುಂಬಾ ವಿಶೇಷವಾಗಿರುವಂಥದ್ದು ನಕ್ಷತ್ರಗಳ ಅನುಸಾರವಾಗಿ ರಾಶಿಯ ರಚನೆ ಆಗಿರುತ್ತೆ. ಇಲ್ಲಿ ನಾವು ಕೊನೆಯ ಒಂದು ಎಪಿಸೋಡಲ್ಲೂ ಕೂಡ ತಾವು ಹೇಳ್ದಂಗೆ ನಾವು ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಮಾತಾಡಿದ್ದೀವಿ. ಉತ್ತರಾಷಾಢದಲ್ಲಿ ಇವತ್ತು ತಿಳ್ಕೊಂತೀವಿ. ಧನುರಾಶಿಗೆ 3 ಪ್ರಮುಖ ನಕ್ಷತ್ರಗಳು. ಒಂದು ಮೂಲ ನಕ್ಷತ್ರ, ಒಂದು ಧನುರಾಶಿಗೆ ಸಂಬಂಧಪಟ್ಟಂತ 0 ಡಿಗ್ರಿ ಟು 13 ಮಿನಿಟ್ಸ್ 20 ಸೆಕೆಂಡ್ಸ್ಗೆ ಮೂಲ ನಕ್ಷತ್ರ ಇರುತ್ತೆ. ತದನಂತರ 13:40 ಇಂದ 26 ಡಿಗ್ರಿವರೆಗೂ ತುಂಬ ವಿಶೇಷವಾಗಿ ಶುಕ್ರನ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. 26 ಡಿಗ್ರಿ ಕಳೆದ ನಂತರ ಈ ಒಂದು ಉತ್ತರಾಷಾಢ ನಕ್ಷತ್ರ ಬರುವಂಥದ್ದು ವಿಶೇಷವಾದ ಸೂರ್ಯ ನಕ್ಷತ್ರ. ಈ ರೀತಿ ಪ್ರಮುಖ ನಕ್ಷತ್ರಗಳು ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರವನ್ನು ಧನುರಾಶಿ ಹೊಂದಿರುತ್ತೆ. ಗುರುಜಿ, ಇನ್ನು ನೋಡೋದಾದ್ರೆ ಧನುರ್ ರಾಶಿಯವರ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳೇನೇನು ಗುರುಜಿ? ನೋಡಿ, ರಾಶಿಗೆ ನಾವು ಆವಾಗಲೇ ಹೇಳಿದ್ವಿ, ರಾಶಿ ಚಿಹ್ನೆಯಿಂದ ನಮ್ಮ ಪೂರ್ವಜರು ಆ ರಾಶಿಯ ಬಗ್ಗೆ ಹೇಳಿದ್ವಿ. ಸಕಾರಾತ್ಮಕ ಅಂಶಗಳು ಅಂತಂದ್ರೆ ಧನುರಾಶಿ ಅಧಿಪತಿ ಯಾರು? ಗುರುಗ್ರಹ. ಮತ್ತೆ ಚಕ್ರದಲ್ಲಿ 9ನೇ ಮನೆ ಅಂತಂದ್ರೆ ಒಂದು ಗುರುವಿನ ಅಂಶ ಇರುವಂತ ಒಂದು ರಾಶಿ ಅಂತ ಹೇಳ್ತೀವಿ. ಸೊ ಗುರು ಅಂತಂದ್ರೆ ಯಾರು ಅಂತಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಜ್ಞಾನವನ್ನು ಹೊಂದಿರುವಂಥವ್ರು, ಜ್ಞಾನವನ್ನು ಆಳವಾದ ಅಧ್ಯಯನ ಮಾಡುವಂಥವ್ರು. ಸೊ ಇದು ನಾಲೆಜ್ಗೆ ಹೋಲಿಸಿರುವಂಥದ್ದು ಗುರುಗ್ರಹ ಅಂತ ಹೇಳ್ತೀವಿ. ಸೊ ಈ ರಾಶಿಯವರು ತುಂಬಾ ಪ್ರತಿಯೊಂದು ವಿಚಾರದಲ್ಲಿ ನಿಧಾನದಿಂದ, ತಾಳ್ಮೆಯಿಂದ ಪ್ರತಿಯೊಂದು ನೋಡಿ ಡಿಸಿಷನ್ಸ್ ತಗೊಳ್ಳುವಂಥವ್ರು. ಮತ್ತು ಧನುರ್ ರಾಶಿಯವರು ಏನಾಗಿರ್ತಾರೆ ಅಂದರೆ ಪ್ರತಿಯೊಂದು ಅವರು ವಿದ್ಯೆ ಕಲ್ತಿರೋ ಗುರುಗಳಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು, ನಾಲೆಜ್ಗಾಗಿರ್ಬೋದು ತುಂಬ ಬೆಲೆ ಕೊಡುವಂಥವ್ರು ಆಗಿರ್ತಾರೆ. ಮತ್ತು ಧನುರ್ ರಾಶಿಯವರು ಯಾವುದೇ ಒಂದು ಡಿಸಿಷನ್ಸ್ನ ಪ್ರತಿಯೊಂದು ಕೂಲಂಕುಷವಾಗಿ ಆಳ ಅಗಲ ನೋಡಿಕೊಂಡು ಡಿಸಿಷನ್ಸ್ ತಗೊತಾರೆ. ಸೊ ಇದು ಸಕಾರಾತ್ಮಕ ವಿಚಾರ ಅಂತ ಹೇಳ್ತೀವಿ. ಇನ್ನು ಧನುರ್ ರಾಶಿಯವರಿಗೆ ಧನದ ಕೊರತೆ ಬರೋದಿಲ್ಲ. ಯಾಕಂದರೆ ಅವರು ಒಂದು ಜ್ಞಾನದಿಂದನೇ ಆದಾಯ ಪಡೆಯುವಂಥವ್ರು. ಆ ಧನುರ್ ರಾಶಿಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿರ್ಬೋದು, ಒಬ್ಬ ನೌಕರಿ ಮಾಡುವಂಥವ್ರಾಗಿರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಈ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಏನೋ ಒಂದು ವೃತ್ತಿಯಲ್ಲಿದ್ದರೂ ಕೂಡ ಧನುರ್ ರಾಶಿಯವರು ಬುದ್ಧಿವಂತಿಕೆಯಿಂದ ಅವರ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ. ಮಾತಲ್ಲಿ ಸ್ಪಷ್ಟ
ಸ್ಪಷ್ಟತೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ಪ್ರತಿಯೊಂದು ವಚನಬದ್ಧತೆ ಅನ್ನೋದು ಇವರಲ್ಲಿ ತುಂಬ ಇರುತ್ತೆ. ಅಂದರೆ ಹೇಳ್ತಾರೆ ಪ್ರತಿಯೊಂದು ವಾಕ್ಯದಲ್ಲಿ ಮಾತು ಕೊಟ್ಟರೆ ಮುಗೀತು, ಯಾವುದೇ ರೀತಿ ಹಿಂದೆ ಸರಿಯೋರಲ್ಲ ಇವರು, ಆ ಮಾತಿಗೆ ಅನುಸಾರವಾಗಿ ನಡ್ಕೊಳ್ಳೋವಂಥವ್ರು ಅಂತ ಹೇಳ್ತಾರೆ. ಮತ್ತು ಧನುರಾಶಿಯವರಿಗೆ ತುಂಬ ವಿಶೇಷವಾದ ಹೆಚ್ಚಿನ ಜ್ಞಾನಗಳಿರುವಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ಕೂಡ ಅತಿ ಬುದ್ಧಿವಂತಿಕೆಯಿಂದ ಮಾಡುವಂಥವರಾಗಿರ್ತಾರೆ. ಮತ್ತು ಇವರು ಕುಟುಂಬ ಕೂಡ ಸಾಧಾರಣ ಕುಟುಂಬದಿಂದ ಬಂದಿರುವಂಥವರಾಗಿರ್ತಾರೆ. ಅಂದರೆ ಹಂತ ಹಂತವಾಗಿ ಜೀವನದಲ್ಲಿ ಮೇಲೆ ಬರುವಂಥವ್ರು ಧನುರಾಶಿಯವರಾಗಿರ್ತಾರೆ. ಇದೆಲ್ಲ ಹೆಚ್ಚು ಸಕಾರಾತ್ಮಕ ಅಂಶಗಳಂತ ಹೇಳ್ತೀವಿ. ಇನ್ನು ನಕಾರಾತ್ಮಕ ಅಂಶಗಳ ವಿಚಾರದಲ್ಲಿ ಧನುರಾಶಿಯವರ ಬಗ್ಗೆ ನೋಡಬೇಕಾದ್ರೆ ನಕಾರಾತ್ಮಕದಲ್ಲಿ ಸ್ವಲ್ಪ ಧನುರಾಶಿಯವರು ತಗೊಂಡಿರೋ ನಿರ್ಧಾರಗಳಲ್ಲಿ ಸ್ವಲ್ಪ ಅನುಮಾನಿಸ್ತಾರೆ. ಅಂದರೆ ಎಸ್ ಆರ್ ನೋ ಅನ್ನೋ ಒಂದು ಅನುಮಾನಗಳು ಬರುವಂಥದ್ದು ಆಗಿರುತ್ತೆ. ಮತ್ತು ತಗೊಂಡಿರುವಂಥ ನಿರ್ಧಾರಗಳು ಯಾರಾದರೂ ಪ್ರಭಾವ ಬೀರಿದಾಗ ಸ್ವಲ್ಪ ಹಿಂಜರಿತಾರೆ ಅಥವಾ ಸ್ವಲ್ಪ ಭಯ ಬೀಳ್ತಾರೆ. ನಾನು ತಗೊಂಡಿರೋ ನಿರ್ಧಾರ ಸರಿ ಇದೆಯೋ ಇಲ್ವೋ, ಅದರಿಂದ ಏನಾದರೂ ಸಮಸ್ಯೆಗಳಾಗುತ್ತೋ ಅಂತ ಈ ರೀತಿ ಸ್ವಲ್ಪ ಭಯ ಬೀಳುವಂಥದ್ದು ಜಾಸ್ತಿ ಆಗಿರುತ್ತೆ. ಮತ್ತು ಇವರಿಗೆ ಸ್ವಲ್ಪ ಆಗಾಗ ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್ಕು, ಆಸಿಡಿಟಿ, ಮತ್ತು ಧನುರಾಶಿಯವರಿಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಅಂಶ ಕೂಡ ಒಂದು ಓಲ್ಡ್ ಏಜಲ್ಲಿ ತುಂಬ ಕಾಡುವಂಥದ್ದು ಸ್ವಲ್ಪ ಧನುರಾಶಿಯವರಿಗೆ ನಮ್ಮ ರಿಸರ್ಚ್ ಪ್ರಕಾರ ನೋಡ್ಕೊಳ್ತಾ ಇರುವಂಥದ್ದು. ಮತ್ತು ಸ್ವಲ್ಪ ವಾತ ಪಿತ್ತ ಕಫದಲ್ಲಿ ಇಂಬ್ಯಾಲೆನ್ಸ್ ಕೂಡ ಆಗುವಂಥದ್ದು. ಇದು ಸ್ವಲ್ಪ ನೆಗೆಟಿವ್ ಅಂಶಗಳಂತಲೇ ಧನುರಾಶಿಯವ್ರ ಒಂದು ವಿಚಾರದಲ್ಲಿ ನಾವು ಪರಿಗಣಿಸ್ತೀವಿ. ಗುರುಜಿ, ಇನ್ನು ಧನುರಾಶಿಯಲ್ಲಿ ಬರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರದವರ ವಿಶೇಷತೆಗಳು ಮತ್ತು ಗುಣಲಕ್ಷಣಗಳು ಏನೇನು ಅಂತ ಹೇಳಿ ತಿಳ್ಕೊಬೋದಾ? ನೋಡಿ, ಉತ್ತರಾಷಾಢ ನಕ್ಷತ್ರ ತುಂಬ ವಿಶೇಷವಾದ ಸೂರ್ಯನ ನಕ್ಷತ್ರ, ಮಹಾ ನಕ್ಷತ್ರ ಅಂತ ಹೇಳ್ತೀವಿ. ಅದರಲ್ಲೂ 26 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಈ ಒಂದು ಧನುರಾಶಿಯಲ್ಲೇ ಬರುವಂಥದ್ದು. ಉಳಿದಿರುವಂಥ ಡಿಗ್ರಿಗಳು ಮಕರ ರಾಶಿಗೆ ಹೊರಟೋಗುತ್ತೆ. ಇದರ ಒಂದು ವಿಶೇಷ ಏನು ಅಂತಂದರೆ, ಇದು ಒಂದು ನಕ್ಷತ್ರ ಸಾತ್ವಿಕ ಗುಣ ಹೊಂದಿರುವಂಥ ನಕ್ಷತ್ರ ಅಂತ ಹೇಳ್ತೀವಿ. ಮತ್ತು ಯಾರ ಅಕ್ಷರ ಒಂದು ಹೆಸರಿನ ಮೊದಲ ಅಕ್ಷರ ಬಿ, ಇಂಗ್ಲೀಷ್ ಅಲ್ಫಾಬೆಟ್ ಬಿ ಲೆಟರು ಅಥವಾ ಜೆ ಲೆಟರಿಂದ ಸ್ಟಾರ್ಟ್ ಆಗುತ್ತೋ ಅವರು ಉತ್ತರಾಷಾಢ ನಕ್ಷತ್ರವನ್ನು ಹೊಂದಿರುವಂಥದ್ದು. ಸೊ ಉತ್ತರಾಷಾಢ ನಕ್ಷತ್ರ ಹೆಸರಲ್ಲೇ ಹೇಳುವಂಥದ್ದು ತುಂಬ ವಿಶೇಷವಾಗಿ ಅಭಿಜಿತ ನಕ್ಷತ್ರದಲ್ಲಿ ಹತ್ತಿರ ಬರುವಂಥ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಅಂತ ಹೇಳ್ತೀವಿ. ಅಭಿಜಿತ ನಕ್ಷತ್ರ ತಾವು ಕೇಳಿರ್ತೀರ, ಪ್ರತಿಯೊಂದು ದಿನದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಬರುವಂಥದ್ದು. ಅದು ವಿಶೇಷ, ಮದುವೆ ಇತ್ಯಾದಿ ಒಳ್ಳೆ ಕಾರ್ಯಗಳಲ್ಲಿ ಉಪಯೋಗಿಸುವಂಥದ್ದು. ಆ ನಕ್ಷತ್ರದ ಪಕ್ಕದಲ್ಲಿ ಬರುವಂಥದ್ದು. ಈ ಒಂದು ನಕ್ಷತ್ರ ಇರುವಂಥವರು ಲೈಫಲ್ಲಿ ತುಂಬ ಒಳ್ಳೆಯ ಹೈಟನ್ನು ರೀಚ್ ಆಗುವಂಥವ್ರು ಮತ್ತು ಸಾಧನೆ ಮಾಡುವಂಥ ವ್ಯಕ್ತಿತ್ವದವರಾಗಿರ್ತಾರೆ. ಅದರ ಜೊತೆಯಲ್ಲಿ ಇವರು ಏನೇ ಇದ್ರೂ ಕೂಡ ಸಾಧನೆ ಮಾಡುವಂಥ ಮುಖ ಮಾಡುವಂಥವರು. ತದನಂತರ ಪವರ್, ಪೊಸಿಷನ್, ಅಥಾರಿಟಿ ಇವರಿಗೆ ಯಾವಾಗಲೂ ಸಿಗುತ್ತೆ. ಅಂದರೆ ಇವರು ಕಷ್ಟಪಟ್ಟು ಮಾಡ್ಕೊತಾರೆ, ಅದಾದಮೇಲೆ ಇವರಿಗೆ ಅದು ಲಭಿಸುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಏನೇ ಒಂದು ಅಧಿಕಾರ ಬರಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಫೋಕಸ್ ಆಗಿರ್ತಾರೆ. ಅದಕ್ಕೆ ಇವ್ರದ್ದೇ ಆದ ಒಂದು ವೈಯಕ್ತಿಕವಾಗಿ ವಿಶೇಷವಾದ ಕೆಲಸಗಳು ಮಾಡ್ತಾರೆ. ಅಂದರೆ ಇವರು ಇದೇ ಕೆಲಸಕ್ಕೆ ಗುರುತಿಸಲ್ಪಡುವಂಥ ವಿಶೇಷ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಈ ಜಗತ್ತಿನಲ್ಲಿರುವಂತಹ ಸ್ವಲ್ಪ ಭೌಗಿಕ ವಸ್ತುಗಳ ಬಗ್ಗೆ ಆಸಕ್ತಿ, ಆ ಒಂದು ಸಮಯದ ಅನುಸಾರವಾಗಿ ಆಸಕ್ತಿ ಇವರಲ್ಲಿ ಲಭ್ಯತೆ ಇರುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅತಿ ಮಹತ್ವಾಕಾಂಕ್ಷಿಗಳು ಕೂಡ ಆಗಿರ್ತಾರೆ. ಮತ್ತು ಇವರ ಒಂದು ವಿಚಾರ, ಈ ಒಂದು ಉತ್ತರಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಯಾವುದೇ ಒಂದು ಒತ್ತಾಯಪೂರ್ವಕವಾಗಿ ಇದು ಮಾಡೋಕ್ಕಾಗಲ್ಲ. ಅಂದರೆ ಅವ್ರ ವಿಚಾರಗಳು ಒಂದು ವೈಯಕ್ತಿಕವಾಗಿ ಇಂಡಿಪೆಂಡೆನ್ಸ್ ಆಗಿರುತ್ತೆ. ಮತ್ತು ಮನಸ್ಸಲ್ಲಿ ಸುಮಾರು ಕಲ್ಪನೆಗಳು ಜಾಸ್ತಿ, ಅದು ಆದರೆ ಹೇಗೆ, ಇದು ಆದರೆ ಹೇಗೆ ಅನ್ನೋ ಒಂದು ವಿಚಾರಗಳು ಜಾಸ್ತಿ ಇರುತ್ತೆ. ಮತ್ತು ಇವರು ಪ್ರತಿಯೊಂದು ಮಾಡುವಂಥ ಕೆಲಸದಲ್ಲಿ ಹೆಸರು ಮಾಡುವಂಥವ್ರು. ಈ ಒಂದು ಸಮಾಜದಲ್ಲಿ ಇವ್ರದ್ದೊಂದು ಹೆಸರು ತುಂಬ ಚೆನ್ನಾಗಿರುತ್ತೆ. ಇವರು ಕೂಡ ಅಷ್ಟೇ, ಸಾಮಾನ್ಯ ಜನರಲ್ಲಿ ಅಸಾಮಾನ್ಯರಾಗಿ ಬೆಳೆಯೋದಕ್ಕೆ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಈ ಒಂದು ಉತ್ತರಾಷಾಢ ನಕ್ಷತ್ರದವರು. ಅದಕ್ಕೆ ಇವರು ಪ್ರತಿಯೊಂದು ವಿಚಾರದಲ್ಲಿ ಅವರ ಒಂದು ಸ್ವಭಾವತ ಒಂದು ಕ್ರಿಯಾತ್ಮಕವಾಗಿರುವಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಅದರಿಂದ ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾರೆ. ಮತ್ತು ಇವರು ಮತ್ತು ಆತ್ಮಾವಲೋಕನ ಮಾಡುವಂಥ ಶಕ್ತಿ ಇವರಲ್ಲಿ ತುಂಬ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ಒಂದು ಒಳ್ಳೆಯ ಮತ್ತು ಉತ್ತಮ ಸಲಹೆ ಕೊಡೋರಾಗಿರ್ತಾರೆ, ಯಾವುದೇ ಒಂದು ಕಷ್ಟದ ಸಿಚುವೇಶನಲ್ಲಿ ಅಂತ ಹೇಳ್ತೀವಿ. ಮತ್ತು ಇವರು ಯಾವುದೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸನ ಪೂರ್ಣಗೊಳಿಸಿ ಇನ್ನೊಂದು ಕೆಲಸನ ಹಿಡ್ಕೊಳ್ಳುವಂಥದ್ದು. ಆ ಕೆಲಸ ಅರ್ಧಕ್ಕೆ ಬಿಟ್ಟು ಇನ್ನೊಂದು ಕೆಲಸ ಒಪ್ಕೊಳ್ಳೋದಿಲ್ಲ. ಇದು ಒಂದು ಇವ್ರದ್ದು ಪಾಸಿಟಿವ್ ಅಂಶ ಅಂತ ಹೇಳ್ತೀವಿ. ಮತ್ತು ಇನ್ನೂ ಬಹಳ ಮುಖ್ಯವಾಗಿರುವಂಥ ಅಂಶ, ಇವರು ಪ್ರತಿಯೊಂದು ವಿಚಾರದಲ್ಲಿ ನೋಡಬೇಕಾದ್ರೆ ಒಳ್ಳೆಯ ಟೈಮ್ ಮ್ಯಾನೇಜ್ಮೆಂಟು ಇವ್ರದ್ದು, ಮತ್ತು ಸ್ಟ್ರಕ್ಚರ್ ಆಗಿರುವಂಥದ್ದು, ಆರ್ಡರ್ಡ್ ಆಗಿರುವಂಥದ್ದು, ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಉತ್ತರಾಷಾಢ ನಕ್ಷತ್ರ ಅವ್ರ ಜೀವನದಲ್ಲಿ. ಮತ್ತು ಇವರು ಏನೇ ಇದ್ರೂ ಕೂಡ ಒಂಟಿಯಾಗಿ ಹೋರಾಡಿ ಗೆದ್ದು ಅದರ ಜೊತೆನಲ್ಲೇ ಮುನ್ನಡೆಯುವಂಥ ವ್ಯಕ್ತಿತ್ವ ಆಗಿರುತ್ತೆ. ಇವರು ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಆವಾಗ ಒಂದು ಆದಷ್ಟು ಸಂಬಂಧಗಳಲ್ಲಿ ಒಂಟಿಯಾಗಿರಬೇಕು, ಅದರಲ್ಲಿ ಸಾಧಿಸಬೇಕು ಅನ್ನೋದೇ ಜಾಸ್ತಿ ಇರುತ್ತೆ. ಮತ್ತು
ಆದಷ್ಟು ಇವರು ಒಂದು ಪ್ರತಿಯೊಂದು ವಿಚಾರದಲ್ಲಿ ದೂರದೃಷ್ಟಿತನದಿಂದ ನೋಡ್ತಾರೆ. ಅದಕ್ಕೆ ಸ್ವಲ್ಪ ಸಕ್ಸಸ್ ಅನ್ನೋದು ಕೂಡ ಬೇಗ ಇವರಿಗೆ ಲಭಿಸುತ್ತೆ. ಮತ್ತು ಇವರು ಎಲ್ಲದರಲ್ಲೂ ಕೂಡ ಒಂದೇನೋ ಒಂದು ಮಿಂಚ್ತರ, ಒಂದು ಗುಂಪಲ್ಲಿದ್ದಾಗ ಇವರು ಒಂದು ಐಡೆಂಟಿಫಿಕೇಶನ್ ಮಿಂಚ್ತರ, ಆ ಥರ ವ್ಯಕ್ತಿತ್ವ ಇವ್ರದ್ದು ಆಕರ್ಷಮಯವಾಗಿರುತ್ತೆ. ಅದೊಂದು ಬಟ್ಟೆ ಆಗಿರ್ಬೋದು, ಅವರ ಒಂದು ಝಳಪು ಅಂತ ಏನಿರ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಇವರು ಸ್ವಲ್ಪ ಬಂಗಾರದ ಒಂದು ಮನುಷ್ಯ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಯುನಿಕ್ನೆಸ್ನ ಹೊಂದಿರ್ತಾರೆ. ಮತ್ತು ಇವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಕಾರಾತ್ಮಕ ವಿಚಾರಗಳಲ್ಲಿ ಸ್ವಲ್ಪ ಆವಾಗವಾಗ ಸ್ವಲ್ಪ ಮುಂಗೋಪಿ ಬೇಗ ಪೆಟ್ಟು ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಬಲ ಮೊಣಕಾಲು ಅಂತ ಹೇಳ್ತೀವಲ್ಲ, ರೈಟ್ ಲೆಗ್ನ ಸ್ವಲ್ಪ ಆವಾಗವಾಗ ಇಂಜುರೀಸ್ ಇವ್ರಿಗೆ ಭಾಳ ಆಗುತ್ತೆ. ಮತ್ತು ಇವರು ಏನೇ ಇದ್ರೂ ಕೂಡ ಸಂಬಂಧಗಳಲ್ಲಿ ಅತಿಯಾಗಿ ಹೋಗೋದಿಲ್ಲ. ಒಂದೇ ಸಂಬಂಧಗಳನ್ನು, ಪ್ರತಿಯೊಂದು ಸಂಬಂಧಗಳನ್ನು ಅಷ್ಟೊಂದು ಹಾಳುಗೆಡುವುದಿಲ್ಲ. ಅದೊಂದು ವಿಚಾರ ಅಂತ ಹೇಳ್ತೀವಿ. ಮತ್ತು ಯಾವುದೇ ಚಾಲೆಂಜನ್ನ ಒಂದು ತೊಗೊಂಡ್ರೆ, ಏನೇ ಒಂದು ಚಾಲೆಂಜ್ ಆಗಿ ತೊಗೊಂಡ್ರೆ ಅದು ಕೊನೆಯವರೆಗೂ ಎಷ್ಟೇ ಕಷ್ಟಪಟ್ಟರು ಬಂದರೂ ಬಿಡೋದಿಲ್ಲ. ಆ ಒಂದು ಹಠದಲ್ಲಿ ಏನೋ ಒಂದು ಆರ್ಥಿಕವಾಗಿ ಕಳ್ಕೊಳ್ಳುವಂಥದ್ದು, ಇನ್ನೇನೋ ನೆಗೆಟಿವ್ ಅಂಶಗಳಾಗುವಂಥದ್ದು, ಈ ರೀತಿ ಕೂಡ ಸ್ವಲ್ಪ ಆಗ್ತಿರುತ್ತೆ. ಮತ್ತು ಕೆಲವೊಂದು ಸತಿ ಏನಾಗುತ್ತೆ, ಯಾವುದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡದಿರಂಗೆ ಈ ಉತ್ತರಾಷಾಢ ನಕ್ಷತ್ರದವರು ಮುನ್ನುಗ್ಗಿಬಿಡ್ತಾರೆ. ಅದರಿಂದ ಸ್ವಲ್ಪ ಸಮಸ್ಯೆಗೂ ಕೂಡ ಒಳಗಾಗ್ತಾರೆ. ಈ ರೀತಿ ಒಂದು ಸ್ವಲ್ಪ ನಕಾರಾತ್ಮಕ ವಿಚಾರಗಳು ಇರುತ್ತೆ. ಈ ಉತ್ತರಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಅದರದೇ ಆದ ಒಂದು ಅಹಮ್ಮು ಅಂತ ಹೇಳ್ತೀವಿ. ಆ ಅಹಮ್ಮಿನಿಂದ ಕೆಲವೊಂದು ಸಮಯ, ಸಂದರ್ಭ, ವ್ಯಕ್ತಿಗಳನ್ನು ಕಳ್ಕೊತಾರೆ. ಆದರೆ ಆ ಒಂದು ಆಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಪಾಸಿಟಿವ್ ಆಗಿ ಮಾಡೋದ್ರಿಂದ ಮತ್ತು ಕ್ರಿಯಾಶೀಲತೆಯಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ನೋಡಿ, ಪ್ರತಿಯೊಂದು ಫಾಸ್ಟರ್ ಯುಗದಲ್ಲಿ ಕ್ರಿಯಾತ್ಮಕವಾಗಿದ್ದಾಗ ಸ್ವಲ್ಪ ಜನ ಜಾಸ್ತಿ ಇದನ್ನು ಮಾಡ್ತಾರೆ. ಯಾವುದೇ ಫೀಲ್ಡ್ ಆಗಿರ್ಬೋದು, ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕಿಲ್ಸನ್ನು ಹೊಂದಿರುವಂಥವರು, ಆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳುವಂಥವರೇ ಉತ್ತರಾಷಾಢ ನಕ್ಷತ್ರ ಒಂದು ಧನುರಾಶಿಯವರು ಆಗಿರ್ತಾರೆ. ಗುರುಜಿ, ಇನ್ನು ಉತ್ತರಾಷಾಢ ನಕ್ಷತ್ರದವರಿಗೆ ಭವಿಷ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಅವ್ರು ಏನು ಪರಿಹಾರವನ್ನ ಮಾಡ್ಕೊಳ್ಬೋದು? ನೋಡಿ, ಬಹಳ ಮುಖ್ಯ ಇದು. ಏನಾಗುತ್ತೆ, ಪ್ರತಿಯೊಂದು ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿಗಳಿರ್ತಾರೆ. ನಕ್ಷತ್ರಾಧಿಪತಿಗಳು ಗ್ರಹಗಳಾಗಿರ್ತಾರೆ. ಅದರಲ್ಲೂ ಕೂಡ ಸೂರ್ಯ ಗ್ರಹ ಅಂತ ಹೇಳ್ತೀವಿ. ನೋಡಿ, ಈ ಒಂದು ಸೂರ್ಯನ ಆರಾಧನೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಪ್ರತಿನಿತ್ಯ ಒಂದು ಸೂರ್ಯನ ಜಪ ಮಾಡುವಂಥದ್ದು, ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು. ಸೂರ್ಯ ಸಮಸ್ತ ಜನ ಕುಲಕೋಟಿ, ಬ್ರಹ್ಮಾಂಡ ಕುಲಕೋಟಿಗೂ ಕೂಡ ಒಂದು ಆರೋಗ್ಯ ಕೊಡುವಂಥ ಗ್ರಹ ಅಂತ ಹೇಳ್ತೀವಿ. ಸೊ ಆರೋಗ್ಯಂ ಪ್ರದದಾತನು ದಿನಕರಃ ಅಂತೇಳಿ ಸೂರ್ಯನ ಆರಾಧನೆ ಮಾಡ್ಕೋಬೋದು. ಅಥವಾ ಸೂರ್ಯನ ಮೂಲ ಮಂತ್ರ ಸೂರ್ಯ ಗಾಯತ್ರಿ ಮಂತ್ರ, ಓಂ ಆದಿತ್ಯಾಯ ವಿದ್ಮಹಿ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ, ಇದನ್ನು ಕೂಡ ಅವರು ಜಪ ಮಾಡ್ಕೋಬೋದು. ಆಮೇಲೆ ಇವರು ಲೈಫ್ ಸ್ಟೈಲ್ನ ಸರಿಯಾಗಿ ಇಟ್ಕೊಂಡು ಬೇಗ ಎದ್ದು ಸೂರ್ಯನ ಜಪ ತಪ ಧ್ಯಾನಗಳನ್ನು ಮಾಡ್ಕೊಳ್ಳೋದ್ರಿಂದ, ಮತ್ತು ಆದಷ್ಟು ಗುರುವಾರದೊತ್ತು ಇವರೇನಾದರೂ ಇದಿದ್ರೆ, ಸಸ್ಯಾಹಾರಿಗಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಮಾಂಸಾಹಾರಿಗಳಿದ್ರೆ ಸ್ವಲ್ಪ ಗುರುವಾರದೊತ್ತು ಇವರು ಮಾಂಸಾಹಾರನ ವರ್ಜಿಸಬೇಕಾಗುತ್ತೆ. ಮತ್ತು ಇನ್ನೇನು ಏಕಾದಶಿ ಎಂದು ಬರುವಂಥ ಏಕಾದಶಿ ಎಂದು ಒಂದು ಸ್ವಲ್ಪ ಫಾಸ್ಟಿಂಗ್ ಮಾಡಿದ್ರೆ ಇವರಿಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಎನರ್ಜಿಗಳು ತುಂಬ ಒಳ್ಳೆಯ ರೀತಿಯಾಗಿ ಲಭಿಸುತ್ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯಲ್ಲಿ ಬರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರದವರ ವಿಶೇಷತೆಗಳು, ಗುಣಲಕ್ಷಣಗಳು, ಹಾಗೆ ನಿಮಗೆ ಭವಿಷ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಾ ಇದೆ, ನಾವಿದನ್ನ ಹೇಗೆ ಎದುರಿಸಬೇಕು, ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಪರಿಹಾರ ಇದೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಸಂಚಿಕೆಯನ್ನ ವೀಕ್ಷಿಸ್ತಾ ಇರೋರು ಗುರುಜಿಗಳನ್ನ ನೇರವಾಗಿ ಭೇಟಿಯಾಗಬೇಕು ಅಥವಾ ನಿಮಗೆ ಆನ್ಲೈನ್ ಕನ್ಸಲ್ಟ್ ಕೂಡ ಗುರುಜಿಗಳು ಕೊಡ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು, ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬಹುದು. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಧನುರಾಶಿಗೆ ಸಂಬಂಧಪಟ್ಟಂತೆ ಹಾಗೂ ಧನುರಾಶಿಯಲ್ಲಿ ಬರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರದವರ ಗುಣಲಕ್ಷಣಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.